ರಾಜ್ಯದಲ್ಲಿ 3 ವರ್ಷ ಯಾರು ಮುಖ್ಯಮಂತ್ರಿ ಅನ್ನೋದು ಚರ್ಚೆ ಆಯಿತು. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ ಮೇಲೆ ಬಿಡದಿ ಟೌನ್ಶಿಪ್ ಸುತ್ತಾ ಇದೆ ವಿಚಾರ. ಅದನ್ನು ಬಿಟ್ಟು ರಾಜ್ಯದ ಇತರ ಅಭಿವೃದ್ಧಿ ವಿಚಾರಗಳು ಯಾವುದೂ ಚರ್ಚೆ ಆಗ್ತಿಲ್ಲ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನಾನು ಹೇಳಿದ್ದಲ್ಲ, ಅಭಿವೃದ್ಧಿ ಶೂನ್ಯ, ಭ್ರಷ್ಟಾಚಾರ ಭರಿತ, ಲೂಟಿಕೋರತನದ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಕುಲಗೆಟ್ಟು ಹೋಗಿರುವಂತಹ ಅರಾಜಕತೆ ಕರ್ನಾಟಕದಲ್ಲಿ ಸೃಷ್ಟಿ ಮಾಡಿರುವುದೇ ಕಾಂಗ್ರೆಸ್ ಸರ್ಕಾರದ ಸಾಧನೆ. ನೀವೇ ಹೇಳಿದಾಗೆ 3 ವರ್ಷದಲ್ಲಿ ಕಳೆದ 1.5 ವರ್ಷದಿಂದಂತೂ ನಿಂದ ನಂದ ಮುಂದುವರಿತರ ಇಲ್ವಾ ಈ ಹೇಳಿಕೆಗಳ ಸುತ್ತನೇ ಗಿರ್ಕಿ ಹೊಡೆದು ಯಾವ ಮಂತ್ರಿಯೂ ನೆಮ್ಮದಿಯಿಂದ ಅಧಿಕಾರ ನಡೆಸಲಿಲ್ಲ, ಯಾವ ಮಂತ್ರಿಯೂ ಎಫಿಷಿಯನ್ಸಿ ತೋರಿಸ್ಲಿಲ್ಲ, ಯಾವ ಅಧಿಕಾರಿಗಳು ಕೂಡ ಭಾಳ ಅಡ್ವಾಂಟೇಜ್ ತಗೊಂಡು ಆರಾಮ್ಸೆ ಪಿಕ್ನಿಕ್ ಬಂದು ಆಫೀಸ್ಗಳಿಗೆ ಹೋಗ್ತಿದ್ರು. ಯಾವುದಾದ್ರೂ ಕೆಲಸ ಆಗೋದಿದ್ರೆ ಕಮಿಷನ್ ಕಮಿಷನ್ ಕಮಿಷನ್. ಗ್ಯಾರಂಟಿಗಿಂತ ಯೋಜನೆಗಳು ಬೇಕಾ? ಗ್ಯಾರಂಟಿ ಯೋಜನೆ ಇವತ್ತು ಎಷ್ಟು ವೈಫಲ್ಯ ಆಗಿದೆ ಅನ್ನೋದನ್ನು ನೀವು ನೋಡ್ತಿದ್ದೀರಿ. ಇವತ್ತು ಗ್ಯಾರಂಟಿ ಕೊಡಲಾರ್ದೇ ಇರೋ ಕಾರಣಕ್ಕೆ ಇವತ್ತು ಏಜ್ ಇಲ್ಲ, ಅವ್ರದ್ದು ಕಾರ್ಡ್ ಇಲ್ಲ, ಅವರು ಸತ್ತೋಗಿದ್ದಾರೆ ಅಂತಕ್ಕಂಥ ಕಳ್ಳನಿಗೊಂದು ಪಿಳ್ಳೆನವ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಪರಿಷ್ಕರಣ ಪ್ರಕ್ರಿಯೆ ಮಾಡಿದ್ದಾರೆ. ಇವಾಗಲೇ ವಿದ್ಯುತ್ತು ಕೂಡ ಅದನ್ನು ಮಾಡಕ್ಕೆ ಹೊರಟುಬಿಟ್ಟಿದ್ದಾರೆ. ಆದ್ದರಿಂದ ಕೊಡುವಂಥ ಯೋಜನೆಗಳು ದೂರದೃಷ್ಟಿಯಲ್ಲಿರಬೇಕು, ಬದುಕನ್ನು ಹಸನ ಮಾಡಬೇಕು, ಬದುಕನ್ನು ಕಟ್ಟಿಕೊಡುವಂಥ ಯೋಜನೆಗಳಿಗೆ ಕೊಡ್ಬೋದು. ಇವತ್ತು ನೀವು ಯೋಚನೆ ಮಾಡಿದಂಗೆ ಎಲ್ಲ ವರ್ಗಗಳನ್ನು ಪ್ರತಿನಿಧಿಸ್ತಕ್ಕಂಥ ಅಭಿವೃದ್ಧಿ ನಿಗಮಗಳಿದ್ದಾವೆ. ಹೌದು, ಯಾತಕ್ಕೆ ಅದಕ್ಕೆ ದುಡ್ಡು ಕೊಡ್ತಾ ಇಲ್ಲ? ಅಭಿವೃದ್ಧಿ ನಿಗಮಗಳಿಗೆ ಹಣ ಹೋದರೆ ಅಲ್ಲಿ ಔದ್ಯೋಗಿಕ ಅವಕಾಶ ಸೃಷ್ಟಿ ಮಾಡ್ಬೋದು, ಅಲ್ಲಿ ನಿಮಗೆ ಕೃಷಿ ಚಟುವಟಿಕೆಗೆ ಉತ್ತೇಜನ ಮಾಡ್ಬೋದು, ಶಿಕ್ಷಣಕ್ಕೆ ಒತ್ತು ಕೊಡ್ಬೋದು. ಅದೆಲ್ಲದಕ್ಕೂ ಅಲ್ಲಿದೆ. ಅರಿವು ಸ್ಕೀಮ್ ಇದೆ ವಿದ್ಯಾರ್ಥಿಗಳಿಗೆ, ಸಣ್ಣ ಹಿಡುವಳಿದಾರರಿಗೆ ಗಂಗಾ ಕಲ್ಯಾಣ ಯೋಜನೆ ಇದೆ, ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಹೆಣ್ಮಕ್ಳಿಗೆ ಮತ್ತು ನಿರುದ್ಯೋಗಿಗಳಿಗೆ ಸಬ್ಸಿಡಿ ಸಹಿತ ಕಡಿಮೆ ಬಡ್ಡಿ ಸಹಿತ ಇದೆ. ಯಾಕದು ಕೊಡಿ. ಒಬ್ಬರು ಮುದ್ರಾ ಸೆಂಟ್ರಲ್ ಗೌರ್ಮೆಂಟ್. ಈ ಅಭಿವೃದ್ಧಿ ಅಂದರೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ವಿವಿಧ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಮಡಿವಾಳ ಅಭಿವೃದ್ಧಿ ನಿಗಮ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಈ ನಿಗಮಗಳೆಲ್ಲ ಬೀಗ ಜಡ್ಕೊಂಡು ಕೂತ್ಬಿಟ್ಟಿದ್ದಾವೆ. ಎಲ್ಲಿದೆ ಅಭಿವೃದ್ಧಿ? ಗ್ಯಾರಂಟಿ ಹೆಸರಿನಲ್ಲಿ ಇವತ್ತು ಎಲ್ಲರ ಬದುಕಿನ ವಾರಂಟಿಗಳನ್ನ ಕಳೆದಿದ್ದಾರೆ. ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ. ರಾಜ್ಯದಲ್ಲಿ ಪ್ರತಿಪಕ್ಷ ಇದೆ ಅಂತ ಭಾವಿಸ್ತೀವಿ ಸರ್ ನಾವು, ಬಟ್ ಕಾಣಿಸ್ತಾ ಇಲ್ಲ. ಖಂಡಿತ ಇದೆ. ಎಷ್ಟು ಹೋರಾಟಗಳು ನಡೀತಾ ಇದೆ, ಅಂದರೆ ಬಂಡ ಸರ್ಕಾರ. ಹಿಂದೆ ಈ ರಾಜ್ಯದಲ್ಲಿ ಒಂದು ಸಂಪ್ರದಾಯ ಇದೆ, ಒಂದೇ ಒಂದು ಆರೋಪಗಳು ಬಂದರೆ, ಒಂದು ಭ್ರಷ್ಟತನ ಬಂದರೆ ಆ ಕೂಡಲೇ ಅದರ ನೈತಿಕ ಹೊಣೆ ಹೊರ್ತಿದ್ರು. ನೈತಿಕತೆ ಅನ್ನೋದೇ ಇಲ್ಲದೆ ಇರುವಂಥ ಸರ್ಕಾರದ ವಿರುದ್ಧ ನೀವು ಎಷ್ಟು ವಿರೋಧ ಮಾಡಿದ್ರೇನೋ. ಮೂಢ ಹಗರಣಗಿಂತ ಬೇಕಾ? ಪರಿಶಿಷ್ಟ ಪಂಗಡಗಳ ಇದರಲ್ಲಿ ಇವತ್ತು ಲೂಟಿಯಾದಂಥ ಹಗರಣಗಳು ಬೇಕಾ? ಎರಡ ಯಾವ ಇಲಾಖೆನಲ್ಲಿ ಹಗರಣಗಳಾಗಲಿಲ್ಲ ಹೇಳಿ? ಯಾವುದಕ್ಕೂ ಇವರೇನೂ ತಲೆ ಕೆಡಿಸ್ಕೊಳ್ಳಲ್ಲ. ಆ ದೃಷ್ಟಿಯಿಂದ ಇವತ್ತು ಈ ಸರ್ಕಾರ ಸಂಪೂರ್ಣ ಜನವಿರೋಧಿ ಸರ್ಕಾರ. ಜನರ ಮನಸ್ಸಿನಲ್ಲಿ ಈ ಸರ್ಕಾರದ ಬಗ್ಗೆ ಯಾವ ಒಳ್ಳೆಯ ಅಭಿಪ್ರಾಯವೂ ಉಳಿದಿಲ್ಲ. ಮತ್ತು ಬೆಲೆ ಏರಿಕೆ ಅನ್ನುವಂಥದ್ದು ಕೆಂಡಕ್ಕಿಂತ ಬಿಸಿಯಾಗಿ ಜನರಂತಾಗಿದೆ.